ಅತಂತ್ರದಲ್ಲಿ ಸಚಿವ ಬಿ ನಾಗೇಂದ್ರರ ಭವಿಷ್ಯ ಸೆಪ್ಟೆಂಬರ್ 1ರ ಒಳಗೆ ರಾಜೀನಾಮೆ ನೀಡೋದಾಗಿ ಫಿಕ್ಸ್ ಮಾಡಿದ್ರ ವಿಪಕ್ಷಗಳು ಒಂದು ಕಡೆ ಹಠ ಹಿಡಿದು ಕೂತಿದೆ. ಆಡಳಿತಾರೂಢ ಕಾಂಗ್ರೆಸ್ ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿದೆ. ಅತಂತ್ರ ಸ್ಥಿತಿಯಲ್ಲಿ ನಾಗೇಂದ್ರ ಸೆಪ್ಟೆಂಬರ್ 1ರ ಒಳಗೆ ರಾಜೀನಾಮೆ ನೀಡೋದು ಫಿಕ್ಸ್. ವಿಪಕ್ಷಗಳ ಹೋರಾಟ, ಸ್ವಪಕ್ಷದಲ್ಲೇ ಸಹಕಾರದ ಕೊರತೆ, ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿಸಿದ್ರೆ ಮತ್ತಷ್ಟು ಸಂಕಷ್ಟ. ಇದೇ ಕಾರಣಕ್ಕಾಗಿ ಸಚಿವ ಸ್ಥಾನ ತೊರೆಯುವ ಮನಸ್ಥಿತಿಗೆ. ನಾಗೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಏನು? ನಾಳೆ ಹೊರ ಬೀಳುತ್ತಾ ನಾಗೇಂದ್ರ ರಿಸೈನ್ ಮಹತ್ವದ ಅಪ್ಡೇಟ್. ಅತಂತ್ರ ಸ್ಥಿತಿಯಲ್ಲಿ ಸಚಿವ ಬಿ ನಾಗೇಂದ್ರ ಇಟ್ಟುಕೊಳ್ಳುವುದ ಬಿಟ್ಟು ಕಳಿಸೋದ? ತಾಯಿಯ ಮಡಿಲಲ್ಲಿ ಕೂತ ಕಂದಮ್ಮನ ಹಾಗೆ ನಾಗೇಂದ್ರ ಬಿಟ್ಟು ಕೊಡದ ಮನಸ್ಥಿತಿಯಲ್ಲಿ ಸರ್ಕಾರ. ಒಂದು ಕಡೆ ವಿಪಕ್ಷದವರು ಹಠ ಬಿಡುತ್ತಿಲ್ಲ, ಒತ್ತಡಗಳನ್ನು ಹೇರೋದನ್ನ ಕಡಿಮೆ ಮಾಡಿಲ್ಲ. ಈ ಎಲ್ಲದರ ನಡುವೆ ಏನು ಮಾಡ್ತಾರೋ ಕಾಂಗ್ರೆಸ್ನವರು? ಹೈಕಮಾಂಡ್ ನಾಯಕರಿಗೂ ಕೂಡ ಇದು ತಲೆನೋವು. ನಾಗೇಂದ್ರ ತಕ್ಷಣ ರಾಜೀನಾಮೆ ಕೊಟ್ಟು ಒಂದಷ್ಟು ತಿಂಗಳು ಸುಮ್ಮನಿರಪ್ಪ ಅಂತನೂ ಹೇಳೋದಕ್ಕಾಗೋದಿಲ್ಲ. ಒಂದು ತರಹದ ಅಡಕತ್ತರಿಯಲ್ಲಿ ಸರ್ಕಾರ. ಇನ್ನು ಕಾಂಗ್ರೆಸ್ಸು ಕೂಡ ಭೋವಿ ಹಗರಣವನ್ನ ಮುನ್ನೆಲೆಗೆ ತಂದು ಬಿಜೆಪಿ ನಾಯಕರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಮಾಡ್ತೇ ಆದರೂ ಅದರಲ್ಲಿ ಯಾವ ಪ್ರಯೋಜನವೂ ಆಗಲಿಲ್ಲ. ಅವರ ಧ್ವನಿ ಮೌನ ಆಗಲಿಲ್ಲ, ಅವರ ಹಠ ಕ್ಷೀಣಿಸಲಿಲ್ಲ, ಒಂದು ತರಹದ ತೀವ್ರತೆಯನ್ನು ಪಡೆದುಕೊಂಡಿದೆ. ಹಾಗಾದರೆ ಬಿ ನಾಗೇಂದ್ರ ರಾಜೀನಾಮೆ ಕೊಡೋದು ಬಹುತೇಕ ಫಿಕ್ಸಾ? ಹೈಕಮಾಂಡ್ ನಾಯಕರು ಕರೆದು ರಾಜೀನಾಮೆ ಕೊಟ್ಟು ಬಿಡು ಅನ್ನುವ ಸೂಚನೆ ಒಂದು ಬಾಕಿ ಇದೆಯಾ? ಬಿಜೆಪಿಗರು ಸುಮ್ಮನಿರುವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನ ಕಳೆದಂತೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್ಸು ನಾಗೇಂದ್ರ ಅವರಿಗೆ ಎರಡೆರಡು ಜವಾಬ್ದಾರಿ ಕೊಟ್ಟಿದೆ. ಈ ಎಲ್ಲವೂ ಕೂಡ ಬಿಜೆಪಿಗರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇನ್ನು ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟರೆ ಅಲ್ಲಿಗೆ ಖೇಲ್ ಖತಮ್ ನಾಟಕ ಬಂದು ಶೆಟ್ರ್ ಹಾಕೊಂಡು ಹೋಗ್ತಾ ಇರಬೇಕು. ನಾಗೇಂದ್ರರನ್ನ ಕೆಳಗಿ